ನಮಸ್ಕಾರ ಸ್ನೇಹಿತರೆ, ಈ ಒಂದು ಕೋಟ್ನ ಬರೆದಿಟ್ಕೊಳ್ಳಿ. ನನಗೆ ವಿದ್ಯೆ ಹೇಳ್ಕೊಟ್ಟಂಥ ಒಂದು ಒಳ್ಳೆ ಮೇಷ್ಟ್ರು, ನನ್ನ ಜೊತೆ ಓದಿ ಬೆಳೆದಂಥ ಒಂದೊಳ್ಳೆ ಸ್ನೇಹಿತರು ಪಾಪ ಯಾವ ಕಷ್ಟ ಬಂತೋ ಏನೋ ಗೊತ್ತಿಲ್ಲ, ಬಲವಂತವಾಗಿ ಅವರ ಒಂದು ಲೈಫ್ಗೆ ಗುಡ್ ಬೈ ಹೇಳಿಬಿಟ್ರು. ಈ ರೀತಿ ಪರಿಸ್ಥಿತಿ ಇನ್ಯಾರಿಗೂ ಬರಬಾರ್ದಂತಲೇ ಈ ನನ್ನ ಒಂದು ಚಿಕ್ಕ ಪ್ರಯತ್ನ. ಈ ಭೂಮಿ ಮೇಲೆ ನಿಮ್ಮ ಆಸೆ ಮತ್ತು ಕನಸನ್ನು ತಲೆಗಾಕೊಳ್ಳೋ ಒಬ್ಬೇ ಒಬ್ಬ ವ್ಯಕ್ತಿ ಎಂದರೆ ಕೇವಲ ನೀನು ಮಾತ್ರನೇ. ನಿನಗೋಸ್ಕರ ಅವುಗಳನ್ನು ಸಾಧಿಸೋ ಒಬ್ಬೇ ಒಬ್ಬ ವ್ಯಕ್ತಿಯನ್ನು ಸಹ ನೀನೇನೆ. ನಿಜಾಯಿತಿಯಾಗಿರು, ಆದರೆ ಅದನ್ನು ನಿರೂಪಿಸೋದಕ್ಕೆ ಟೈಮ್ ವೇಸ್ಟ್ ಮಾಡ್ಕೋಬೇಡ. ನಿನ್ನನ್ನು ನೋಯಿಸಿದ ವಿಚಾರಗಳನ್ನೆಲ್ಲ ಮರ್ತೋಗು, ಆದರೆ ಅದು ಕಲಿಸಿದಂಥ ಪಾಠಗಳನ್ನು ಮಾತ್ರ ಯಾವತ್ತಿಗೂ ಮರಿಬೇಡ. ಇಲ್ಲಿ ಎಂಥ ವ್ಯಕ್ತಿಗಾದರೂ ನಿರ್ಬಂಧನೆಗಳಿರುತ್ತೆ. ನೀನು ಜೀವಂತವಾಗಿರೋವರೆಗೂ ನಿನ್ನ ಮುಂದೆ ಇರೋ ಯಾವ ಸಮಸ್ಯೆನೂ ಶಾಶ್ವತವಲ್ಲ. ಅಂಥ ಕಷ್ಟಗಳನ್ನು ನೋಡಿ ಭಯಪಟ್ಟು ಯಾವ ನಿರ್ಧಾರನೂ ತಗೋಬೇಡ. ಇಲ್ಲಿ ಶ್ರೇಷ್ಠ ವ್ಯಕ್ತಿ ಆಗಬೇಕಂದ್ರೆ ಅತ್ಯಂತ ಹೀನಾಯವಾದ ಪರಿಸ್ಥಿತಿಗಳನ್ನು ಸಹ ಎದುರಿಸೋ ಸಾಮರ್ಥ್ಯ ಇರಲೇಬೇಕು. ನೀನೇ ಯಾವಾಗೂ ಕರೆಕ್ಟ್ ಅನ್ಕೋಬೇಡ. ಜೀವನದಲ್ಲಿ ಏನೂ ಕಲಿಯೋಕ್ಕಾಗಲ್ಲ. ಸಹನೆಯಿಂದ ಇರು. ಜೀವನದಲ್ಲಿ ಶ್ರೇಷ್ಠವಾದ ದಿನಗಳು ಯಾವಾಗೋ ಊಹಿಸದೇನೆ ಬರುತ್ತೆ. ನಿನ್ನ ಲೈಫ್ನಲ್ಲಿ ಯಾವ ದಿನದ ಬಗ್ಗೆನೂ ನೀನು ತಿನ್ನಬೇಡ. ಯಾಕಂದರೆ ಒಳ್ಳೆಯ ದಿನಗಳು ಸಂತೋಷ ನೀಡುತ್ತೆ, ಕೆಟ್ಟ ದಿನಗಳು ಅನುಭವ ಕೊಡುತ್ತೆ, ಅತಿ ಹೀನಾಯವಾದ ದಿನಗಳು ಸಹ ಪಾಠನ ಕಲಿಸುತ್ತೆ. ಅದೇ ರೀತಿ ಶ್ರೇಷ್ಠವಾದ ದಿನಗಳು ನೆನಪುಗಳನ್ನ ಕೊಡುತ್ತೆ. ಪ್ರತಿದಿನ ಪೀಡಿಸ್ತಿರೋ ಕಳೆದೋಗಿರೋ ದಿನಗಳನ್ನ, ಪ್ರತಿದಿನ ನೋವು ಕೊಡ್ತಾ ಇರೋ ಈಗಿನ ಒಂದು ಪರಿಸ್ಥಿತಿನ ನೆನೆಸ್ಕೊಂಡು ತಲೆ ತಗ್ಗಿಸಿ ಅಲ್ಲೇ ನಿಂತ್ಕೋಬೇಡ. ಒಂದು ಸಲ ತಲೆ ಎತ್ತಿ ಭವಿಷ್ಯದ ಕಡೆ ನೋಡು. ನೀನು ಸಾಧಿಸೋ ವಿಜಯಗಳಿಗೆಲ್ಲ ನಿನಗೋಸ್ಕರ ಎದುರು ನೋಡ್ತಾ ಇದೆ. ಚಪ್ಪಾಳೆ ಹೊಡೆಯೋ ಕೈಗಳಿಗೆ ಆಯಾಸ ಆಗೋ ಥರ ಇರಬೇಕು ನಿನ್ನ ಒಂದು ಗೆಲುವು. ಥ್ಯಾಂಕ್ ಯು ಫ್ರೆಂಡ್ಸ್.